ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಡಾಕ್ಟರ್ ಬಿಎನ್ ಬಾಲಕೃಷ್ಣ ರಂಗಮಂದಿರದ ಮೈದಾನದಲ್ಲಿ ಗ್ಯಾರಂಟಿ ನ್ಯೂಸ್ ಹಾಗೂ 4X ಮೀಡಿಯಾ ಸಹಯೋಗದಲ್ಲಿ ಆಹಾರ ಆರೋಗ್ಯ ಆಧ್ಯಾತ್ಮಿಕ ವೈಭವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಮೈದಾನದಲ್ಲಿದ್ದ ಬಟ್ಟೆ ಅಂಗಡಿ, ತಿಂಡಿ ಅಂಗಡಿಗಳು, ಇನ್ನಿತರ ಸಾಮಗ್ರಿಗಳ ಸ್ಟಾಲ್ಗಳು ಹಾಗೂ ಪುಟ್ಟ ಮಕ್ಕಳ ಮನೋರಂಜನಾ ಸ್ಟಾಲ್ಗಳು ಸಾರ್ವಜನಿಕರ ಮೊನಸೂರೆಗೊಂಡಿತು. ತಮಗೆ ಇಷ್ಟವಾದ ತಿಂಡಿಗಳನ್ನು ಸೇವಿಸಿ ಎಂಜಾಯ್ ಮಾಡಿದರು. ನಂತರ ಆಹಾರ ಆರೋಗ್ಯ ಕಾರ್ಯಕ್ರಮದ ನಿಮಿತ್ತ ಎರಡನೇ ದಿನವಾದ ಇಂದು ಶ್ರೀ ದುರ್ಗಾದೀಪ ನಮಸ್ಕಾರ ಎಂಬ ವಿಶೇಷ ಪೂಜೆಯನ್ನು ಏರ್ಪಡಿಸಿದ್ರು. ಕೇರಳದ ಯತಿಗಳಿಂದ ವಿಶೇಷ ಪೂಜೆ ನಡೆಸಿ ಪ್ರಸಾದ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಶ್ರೀ ವಿದ್ಯಾ ಶಂಕರನಾಂದ ಸರಸ್ವತಿ ಗುರೂಜಿ ಆಶೀರ್ವಚನ ನೀಡಿದರು. ತಮ್ಮ ಕುಟುಂಬದೊಂದಿಗೆ ಬರ್ಬೋದು. ಗಿರಿಜಾ ಕಲ್ಯಾಣ ಇರುತ್ತೆ ಸಂಜೆ 5:30. ಹಿಮವಂತ ಗಿರಿಯ ಕುಮಾರಿ ರಮೆಯರ ತನಪದ ಕಮಲ ಮಧುಪೆನಿಜ ಅಮರ ವಂದಿತ ಗಜ ಗಮನೆ ಭವಾನಿ. ಆರೋಗ್ಯನೂ ಚೆನ್ನಾಗಿರಬೇಕು, ಆಧ್ಯಾತ್ಮ ಚಿಂತನೆ ಮಾಡಬೇಕು, ನಾನು ದೇವರ ಪೂಜೆಯನ್ನು ಮಾಡಬೇಕು, ಜಪತಪಗಳನ್ನು ಮಾಡಬೇಕು ಅಂತಂದರೆ ಮೊದಲನೇದಾಗಿ ಶುದ್ಧವಾದ ಆಹಾರವನ್ನು ತಗೋಬೇಕು. ಅದ್ರ ಜೊತೆಗೆ ಆರೋಗ್ಯವು ಶುದ್ಧವಾಗಿರಬೇಕು. ಅದಾದ ನಂತರ ನಾವು ಆಧ್ಯಾತ್ಮದ ಬಗ್ಗೆ ಚಿಂತನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ದೇಹ ಗಟ್ಟಿ ಇದ್ದರೆ ಅಲ್ವಾ ಪರಮಾತ್ಮನ ಹೆಸರನ್ನು ಹೇಳೋಕೆ ಸಾಧ್ಯವಾಗೋದು. ಪೂಜೆ ಮಾಡಬೇಕಾದ್ರೆ ಗಂಟೆ ಅಳ್ಳಾಡಿಸ್ಬೇಕು ಅಂತ ಹೇಳಿದ್ರೆ ಕೈಗಳು ಭದ್ರವಾಗಿರಬೇಕು. ನಾಮ ಜಪಗಳನ್ನು ಮಾಡಬೇಕಂದ್ರೆ ಸ್ಮೃತಿ ಚೆನ್ನಾಗಿರಬೇಕು. ಹಾಗಾಗಿ ಈ ಮೂರೂ ವಿಧಗಳನ್ನು ಸೇರಿಸಿಕೊಂಡು ಈ ಒಂದು ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ ವಿಶೇಷವಾಗಿ 4X ನ್ಯೂಸ್ ಮತ್ತು ಗ್ಯಾರಂಟಿ ನ್ಯೂಸ್ನ ವತಿಯಿಂದ ವಿಶೇಷವಾದ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ಬಹಳ ಸಂತೋಷಕರವಾದಂಥ ವಿಚಾರ. ಆರೋಗ್ಯನೂ ವಿಶೇಷವಾಗಿ ನಾವು ದುರ್ಗೆ ಅಂದ್ರೆಯೇ ದುರ್ಗತಿ ನಾಶಿನಿ ಅಂತ ಹೇಳುವಂಥ ರೀತಿಯಲ್ಲಿ ಆ ತಾಯಿಯನ್ನು ಆರಾಧನೆ ಮಾಡಿರ್ತಕ್ಕಂಥದ್ದು ಒಂದು ಯಂತ್ರ. ಅಂದರೆ ಮಂಡಲದ ಮೇಲೆ, ಹಾಗೆ ದೀಪದ ಮೇಲೆ, ಆನಂತರದಲ್ಲಿ ಜ್ಯೋತಿಯ ಮೇಲೆ. ಅಂದರೆ ದೀಪ ಅಂತ ಹೇಳಿದ್ರೆ ಅದು ಪ್ರಜ್ವಲನೆ ಆದರೆ ಮಾತ್ರ ದೀಪ. ಹಾಗಾಗಿ ಆ ದೀಪದ ಮೇಲೆ 5 ಬತ್ತಿಗಳನ್ನು ಇಟ್ಟು, ವರ್ತಿ ಅಂತ ನಾವು ಸಂಸ್ಕೃತದಲ್ಲಿ ಹೇಳ್ತೀವಿ, ಆ 5 ಬತ್ತಿಗಳನ್ನು ಇಟ್ಟು ಅದರಲ್ಲಿ ಒಂದೊಂದು ಬತ್ತಿಗೂ ಕೂಡ ದೀಪವನ್ನು ಪ್ರಜ್ವಲನೆ ಮಾಡಿದ ನಂತರದಲ್ಲಿ ಆವಾಹನೆ ಅಂತ ಹೇಳಿ ಮಾಡಿ ಅಗ್ನಿದುರ್ಗೆ, ಜಲದುರ್ಗೆ, ವಾಯುದುರ್ಗೆ, ಹಾಗೆ ರಕ್ಷಾದುರ್ಗೆ, ಐಶ್ವರ್ಯ ದುರ್ಗೆ ಅಂತ ಹೇಳುವಂಥ 5 ರೀತಿಯಲ್ಲಿ ದುರ್ಗೆಯರನ್ನು ಆರಾಧನೆ ಮಾಡಿ ವಿಶೇಷವಾಗಿ ನೊಣವಿನಕೆರೆ ಬಂದ್ ಮಾಡಿ ಗುರು ನಾವು ಮತ್ತೆ